ಅದರಿಂದ ನಾನು ಅದ್ರ ಬಗ್ಗೆ ಏನು ಚಿಂತನೆ ಮಾಡೋದು. ಭಾಳಷ್ಟು ಜನ ಕೇಳ್ತಾರೆ ಏನು ಇಲ್ಲೇ ಇದ್ದೀರಿ ಹೋಗಿಲ್ಲ ಅಂತ. ನಾನು ನಿಜವಾಗ್ಲೂ ಹೇಳ್ಬೇಕಂದ್ರೆ ನಿನ್ನೆ ಗವರ್ನರ್ ಭೇಟಿ ಮಾಡೋಕ್ಕೆ ಹೋದಾಗ ಈಗಿನ ಮುಖ್ಯಮಂತ್ರಿಗಳು ಮುಂದಿನ ಮುಖ್ಯಮಂತ್ರಿ ಇಬ್ಬರು ಸಿಕ್ಕಿದ್ರು. ನಮಸ್ಕಾರ ಅನ್ನೋ ವಿನ ನಾನೇನು ಕೇಳೋಕ್ಕೆ ಹೋಗಲಿಲ್ಲ, ಹೇಳೋಕ್ಕೆ ಹೋಗಲಿಲ್ಲ. ರಾಜ್ಯಕ್ಕೆ ಒಳ್ಳೇದಾಗಲಿ, ಕ್ಷೇತ್ರಕ್ಕೆ ಒಳ್ಳೇದಾಗಲಿ ಅಂತ ಹೇಳ್ತೀನಿ. ಯಾಕೆ ಮಾತು ಹೇಳಿದೆ ಅಂದರೆ ಈಗಷ್ಟೇ ತೋರಿಸಿದ್ರು, ನೀವು ತೋರಿಸಿಲ್ಲ ಪಾಪ ಹಂಚ್ಕೊಂಡಿದ್ದೀರಿ ಅಂತ ಕಾಣುತ್ತೆ. ಅದರಿಂದ ಹಣೆ ಬರೋಕ್ಕೆ ಹೊಣೆ ಯಾರೂ ಇಲ್ಲ. ನನ್ನ ಹಣೆಯಲ್ಲಿ ಏನು ಬಂದಿದೆ ಅದಾಗ್ತದೆ. ನಿಮ್ಮ ಮಕ್ಕಳು ಯಾರು ಏನಾಗ್ತಿರೋದು ಗೊತ್ತಿಲ್ಲ. IAS ಆಗ್ಬೋದು, IPS ಆಗ್ಬೋದು, ರಾಜಕಾರಣಿಗಳು ಮಕ್ಕಳಾಗ್ಬೋದು. ಅದರಿಂದ ಅದಕ್ಕೆ ಯಾವಾಗಲೂ ಹೇಳ್ತಿರ್ತೀನಿ, ಹಣೆ ಬರೋಕ್ಕೆ ಹೊಣೆ ಇಲ್ಲ. ನಾನೊಬ್ಬ ಸಾಮಾನ್ಯ ಮಧ್ಯಮ ವರ್ಗದ ರೈತರ ಮಗನಾಗಿ ಬಂದವರು. ಇವತ್ತು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದವರೆಗೂ ಪಾಪ ಅವ್ರು ಹೇಳಿದ್ದಾರೆ, ಸಹಕಾರ ಕ್ಷೇತ್ರದಲ್ಲಿ ಅನುಭವಿಲ್ಲ. ನಮ್ಮೂರಿನ ಸೊಸೈಟಿಯಿಂದ ಹಿಡಿದು ಹಳ್ಳಿ ಸೊಸೈಟಿಯಿಂದ ಹಿಡಿದು ದಿಲ್ಲಿವರೆಗೂ ನಾನು ಕೆಲಸ ಮಾಡ್ತಾ ಇದ್ದೇನೆ, ಈಗಲೂ ಮಾಡ್ತಾ ಇದ್ದೇನೆ. ಅದರಿಂದ ಅದರಲ್ಲಿ ಅನುಭವ ಇದೆ. ಏಕೆಂದರೆ ಭಾಳಷ್ಟು ಜನ ರೈತರು ಪಾಪ ನಾನು ಬೇಕು, ನಾನು ಇರಬೇಕು ಅಂತ ಹೇಳಿ ಬಯಸ್ತಾರೆ. ಆಯ್ತು, ಈ ಸಂದರ್ಭದಲ್ಲಿ ಹೇಳೋದು ಬೇಕಾಗಿರಲಿಲ್ಲ, ಯಾಕೆ ಮನಸ್ಸಿನ ನೋವಾಯಿತು, ಅದು ಗೊತ್ತಾಗಲಿ ಅವ್ರಿಗೆ ಅಂತ. ಯಾಕೆಂದರೆ ಮಂತ್ರಿ ಮಾಡಿದ್ರೆ ಬಿದ್ದೋಗುತ್ತೆ ಸರ್ಕಾರ ಅಂತಾರಲ್ಲ, ಅದಕ್ಕೋಸ್ಕರ ನಾನು ಮಂತ್ರಿ ಮಾಡೋದು ಬೇಡ, ಸರ್ಕಾರ ಭದ್ರವಾಗಿರಲಿ, ನಾನು ಮಂತ್ರಿ ಆಗಿರೋದು ಚಿಂತೆ ಇಲ್ಲ. ಇವತ್ತು ಏನು ವಿದ್ಯಾರ್ಥಿಗಳು ನೀವೆಲ್ಲ ಉತ್ಸಾಹದಿಂದ ಬಂದಿದ್ದೀರಿ, ಉತ್ತಮವಾದಂಥ ಫಲಿತಾಂಶ ಬರ್ತದೆ. ಮತ್ತು ದಾಖಲಾತಿ ಇನ್ನೂ ಅವಕಾಶ ಇದೆ. ನೀವು ಇನ್ನೂ ಮಕ್ಕಳನ್ನ ಹೋಲಿಸಿ, ಪೋಷಕರನ್ನ ಹೋಲಿಸಿ ದಾಖಲಾತಿನ ಜಾಸ್ತಿ ಮಾಡ್ಬೋದು.